ಏನಂದ್ರೆ ಏನೂ ಇಲ್ಲ, ಗುದ್ಬಿಟ್ಟು ಹಂಗೆ ಮರಕ್ಕೆ ಹೋಗಿ ಹೊಡೆದ್ಬಿಟ್ಟೈತೆ ಅಲ್ಲ. ಬಿದ್ದವ್ರೆ ಬ್ರೋ. ಏನಾಯ್ತು? ನೀರು ಕೊಡು, ನೀರು ಕೊಡ. ಓಕೆನಾ? ನೀರು ಕುಡೀರಿ. ಯಾರು ಟಚ್ ಅಲ್ಲಿಂದಾನೆ ಬಿದ್ದಿದ್ದೀರಿ ಅನ್ಸುತ್ತೆ. ಒಳ್ಳೆ ಅಣ್ಣ ಈ ಕಡೆ ಎತ್ತಿಸ್ಬಿಡ್ತಾನೆ, ನಾವು ಆ ಕಡೆ ಹೋಗ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಗೈಸ್, ನಮ್ಮ ಗುರ್ಗಾರು ಪಿಕಪ್ ಮಾಡಕ್ ಬಂದೆ. ಟೈಮ್ ಹೇಳಿದ್ದು 10 ಗಂಟೆಲಿ, ಇವ್ರು ಬರ್ತಾ ಇರೋದು 11:15. ಅಲ್ಲ ಗೈಸ್, ಆ್ಯಕ್ಚುಲಿ ಇವರು ಪ್ರೊಫೆಸರ್ ಅಂತೆ ಕಾಲೇಜಲ್ಲಿ. ಒಂಚೂರು ಟೈಮಿಂಗ್ ಸೆನ್ಸ್ ಇಲ್ಲ, ಏನಿಲ್ಲ. ಇವರೇ ಕರೆಕ್ಟಾಗಿ ಟೈಮಿಂಗ್ ಸೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ಇನ್ನು ಐಕ್ಳುಗಳಿಗೆ ಏನು ತಗೋತಾರೆ ಇವರು. ಗೈಸ್, ಅಂದಾಗೆ ವಿಡಿಯೋ ಕ್ಲಾರಿಟಿ, ಆಡಿಯೋ ಕ್ವಾಲಿಟಿ ಹೆಂಗಿದೆ ಅಂತ ಕಮೆಂಟ್ ಹಾಕ್ಬಿಡಿ. ಒಳ್ಳೆ ಅಣ್ಣ ಈ ಕಡೆ ಎತ್ತಿಸ್ಬಿಡ್ತಾನೆ, ನಾವು ಆ ಕಡೆ ಹೋಗ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಈ ಕಡೆ ಬಂದು. ಗೈಸ್, ಕಲ್ಲಂಗಡಿ ಹಣ್ಣನ್ನು ಪರ ಮಾಡ್ತಾವ್ರು ನೋಡಿ. ಯಪ್ಪ, ಹೊಸಿ ಕಾರ್ಗಳವ್ರೆ ನಿಲ್ಸ್ಬಿಟ್ಟು ಹಿಂಗೆ ಕವರ್ತಾ ಬಿದ್ದವ್ರಲ್ಲ ಗುರು. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಕಾಲ ಸ್ಟಾರ್ಟ್ ಆಯ್ತಲ್ಲ ಗೈಸ್. ಬ್ಯಾಸ್ಗೆಲ್ಲಂತೂ ಹೈ ಡಿಮ್ಯಾಂಡ್ ಇತ್ತು ಕಲ್ಲಂಗಡಿ. ಕೆಜಿ 30, 40 ಗಂಟೆನೂ ಹೋಗಿತ್ತು. ಇವಾಗ ಒಂಚೂರು ಕ್ರೇಸ್ ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಮಳೆಗಾಲ ಬಂತಲ್ಲ. ಮಳೆ ಓದಿಲ್ಲ ಅಂತಂದ್ರು ಸೀಸನ್ ಬಂತು ಅಂತಂದ್ರೆ ಅದೇನು ಎಷ್ಟೇ ಡಿಮ್ಯಾಂಡ್ ಇದ್ರು ಆಟೋಮೆಟಿಕ್ ಬಿದ್ದೋಗ್ಬಿಡುತ್ತೆ. ಆದ್ರೂ ಅಣ್ಣ ಸೈಕಾಗಿ ಎಳಿತಾವನಲ್ಲ ಬಸ್ಸು. ಗಾಯ್ಸ್, ನಮ್ಮ KSRTC ಬಸ್ಸು. ಅಣ್ಣ, ನಾನು ನಿಮ್ಮ ಅಭಿಮಾನಿ, ನೋಡ್ಕೊಬಣ್ಣವು. ಕಾರವ್ರಿಗೆ ಮಾತ್ರ ಕೆಳಗಡೆ ಇಳಿಸ್ತಾರೆ, ಏನು ಬೈಕ್ ಅವ್ರಿಗೆ ಬೆಲೆನೇ ಇಲ್ವಾ? ಹೋಗಪ್ಪ, ಇನ್ಸರ್ಟ್ ರೆಸ್ಪೆಕ್ಟೇ ಇಲ್ಲ. ಯಾರಾದ್ರೂ ಹಾಳಾಗೋಗ್ಲಿ, ನಾವು ನೆಟ್ಟಿದ್ರೆ ಸಾಕು. ಗೈಸ್ ನೋಡಿ ಹೆಂಗೈತೆ ಹನಿ, ಸಣ್ಣ ಸಣ್ಣ ಹನಿ ಅಂತಂದ್ರೆ ನೀರ್ ಸ್ಪ್ರೇ ಮಾಡಿದ್ರೆ ಯಾವ ತರ ಬರುತ್ತೋ ಆ ತರ ಇದೆ ಅಲ್ವಾ. ಇವತ್ತು ಭಾನುವಾರ ಗುರು, ರಜಾ ಹಾಕ್ಬಿಟ್ಟವೆ. ಸ್ಕೂಲು ಕಾಲೇಜಿಗೆ ರಜಾ ಕೊಟ್ಬೇಡ, ಅವು ರಜಾ ಆಗ್ತಾನೆ. ಯಾಕಣ ನೀವು ಮಾತ್ರ ಕಾಲೇಜ್ಗಳಿಗೆ ರಜಾ ಕೊಡ್ಬೋದು. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನು ಬೇಡದ. ಇಷ್ಟು ದೂರ ಬಸ್ಸಿಂದ ಕಡೆನೆ ಹೋಗ್ಬೇಕು ಅಂತಂದ್ರೆ ರೋಡ್ ಅಗಲ ಇಲ್ಲ, ಇಷ್ಟೇ ಟಿಪ್ಪರ್ಲಾಗ ಹೊಡೆದ್ಬಿಟ್ಟು ಸೈಡ್ ಹೊಡಿತೀನಿ ಅಂತಂದ್ರೂ ಕಷ್ಟನೇ. ಅಣ್ಣ ನಿಲ್ಸ್ಬೇಡ ಬಾಣ. ಗೈಸ್, ಮಳೆ ಬಂದಿದ್ರೆ ಇಲ್ಲೆಲ್ಲ ನೀರು ಹೋಯ್ತಾರ. ನೋಡಿ ವ್ಯೂ ನೋಡಿ ಹಿಂಗಿದೆ ಬ್ರೋ. ವಾಟ್ ಹ್ಯಾಪನ್ ಬ್ರೋ? ಬಿದ್ರು ಅನ್ಸುತ್ತೆ ಬ್ರೋ. ಬಿದ್ದವ್ರೆ ಬ್ರೋ. ಏನಾಯ್ತು? ನೀರು ಕೊಡು, ನೀರು ಕೊಡ. ಓಕೆನಾ? ನೀರು ಕುಡೀರಿ. ಯಾರು ಟಚ್ ಮಾಡಿದ್ರಾ? ತಳಿ ನೀರು ಕುಡೀರಿ ಆಯ್ತು. ಬಿಚ್ಚಿ ಏಟಾಗಿದೆಯಾ ನೋಡಿ. ಅವರು ಬಿದ್ರಾ? ತಾಳಿ ಆಯ್ತು, ನೀರು ಕುಡೀರಿ. ಏಟಾಗಿದ್ಯಾ? ಆರಾಮಿದ್ದೀನಿ. ಓಕೆ, ಸ್ವಲ್ಪ ನೀರು ಕುಡೀರಿ ಆಯಿತು. ಸುಸ್ತಾಗ್ತಿರುತ್ತೆ. ಹೆಲ್ಮೆಟ್ ರಿಮೂವ್ ಮಾಡಿ. ನೋಡ್ಕೊಂಡು ಹಾಕೋದಲ್ವಾ? ಅಲ್ಲಿಂದಾನೆ ಬಿದ್ದಿದ್ದೀರಿ ಅನ್ಸುತ್ತೆ. ನೋಡ್ಕೊಳ್ಳೋದಲ್ವ ಬ್ರೋ? ಅಟ್ಲೀಸ್ಟ್ ಮರ್ದಡಿಕಾದ್ರೂ ಬನ್ನಿ. ಮೇಜರ್ ಇಂಜುರಿ ಏನಾರು ಆಗಿದೆಯಾ? ಏನೋ ಜೋರಾಗಿ ಏಟಾಗಿದೆ? ಪಾಪ ಅವ್ರಿಗೆ ಕಾಲು ಇದಾಗಿದೆ ಅನ್ಸುತ್ತೆ, ಸ್ಕಿನ್ ಇದಾಗಿದೆ. ಕಾಲ ಮೇಲೆ ಏನು ಬಿದ್ದಿಲ್ಲ ತಾನೇ ಬೈಕು? ನಿಧಾನಕ್ಕೆ ರಿಮೂವ್ ಮಾಡಿ ಬ್ರೋ. ಯಾಕೆ ಅಷ್ಟೊಂದು ಹಾರ್ಡಾಗಿ ಬ್ರೇಕ್ ಹೊಡೆದ್ರೆ? ರೈಟ್ ಸೈಡ್ಗೆ ಸ್ಕಿಪ್ ತಗೊಂಡ್ಬಿಡ್ತು. ಒಂದು ಕಂಟ್ರೋಲ್ ಮಾಡಿದೆ. ಹೈ ಬ್ರೋ, ಜಾಸ್ತಿ ಮೂವ್ಮೆಂಟ್ ಮಾಡಬೇಡಿ. ನೋಯ್ತಿದ್ಯಾ ಬ್ರೋ? ಜಾಸ್ತಿ ಕೆಳಗಡೆ ವೆಯ್ಟ್ ಬಿಡಬೇಡಿ. ಜಾಯಿಂಟ್ ಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತದೆ. ಮೂವ್ಮೆಂಟ್ ಬರ್ತದೆ ಸೈನ್ಸು ಇಲ್ಲ, ಅದು ಫುಲ್ ಮೂವ್ಮೆಂಟ್ ಆಗ್ತಿದೆ. ಅದ್ರ ಮೇಲೆ ವೆಯ್ಟೇ ಬಿಡಬೇಡಿ. ನಿಮ್ಗೆ ಫೀಲ್ ಆಗ್ತಿದೆ ಅದು?
ತೊಳಿ ಇನ್ನೊಂದು ಸ್ವಲ್ಪ ನೀರು ಕುಡೀರಿ, ಸುಸ್ತಾಗ್ತಿರುತ್ತೆ. ಇವ್ರು ಹಿಂದೆ ಇದ್ರ ಅನ್ಸುತ್ತೆ. ನೀವು ಹಿಂದೆ ಇದ್ರಾ? ನಾನು ಹಿಂದೆ ಇದ್ದೆ. ಟ್ವಿಸ್ಟ್ ಆಗಿದೆ ಅಷ್ಟೇ. ಏನಾಯ್ತು, ಹಿಂಗೆ ಬಿದ್ರಲ್ಲ, ಕಾಲು ಹಿಂಗೆ ಇತ್ತಲ್ಲ, ಅದು ಫುಲ್ ಹಿಂದೆ ಆಗ್ತೈತಿ. ಅವ್ರ ಕೆಳಗಡೆ ಹಿಂಗೆ ತಗಲಾಕೊಂಬಿಟ್ಟಿದೆ. ಹಾಂ, ಇಷ್ಟಂತೂ ನನಗೆ ಸಿಕ್ಕುತ್ತೆ. ಅಂದರೆ ನೀವು ಹೆಜ್ಜೆ ಮಡಗ್ತಿರೋ ಫೀಲ್ ಆಗ್ತಿದೆಯಾ ನಿಮ್ಗೆ ಅದು? ಇಲ್ಲೇ ಕೂತ್ಕೊಂಡು 2 ನಿಮಿಷ ಕೂತ್ಕೊ. ಇಲ್ಲ ಬ್ರೋ, ಮಳವಳ್ಳಿ ಇಲ್ಲೇ ಪಕ್ಕ. ನೀವು ಬ್ರೋ ಬೆಂಗಳೂರಾ? ನಮ್ಮ ಕೊಲೆಗಲ್ಲ. ಓಕೆ. ನೀರೇನಾರು ಬೇಕಾ ಬ್ರೋ? ತಾಳಿ ಕ್ಯಾರಿ ಮಾಡಿ, ಪರವಾಗಿಲ್ಲ. ಏನೇನು ತೊಂದರೆ ಇಲ್ಲ. ಇಲ್ಲ ಮುಂದೆ ಬೇಕಾಗುತ್ತೆ ತಾಳಿ ಬ್ರೋ, ನಾವೇನಲ್ಲಿ ತಗೊಂತೀವಿ. ಮುಂದೆ ಎಲ್ಲೂ ಸಿಗಲ್ಲ, ತಗೊಳ್ಳಿ, ಏನಾಗಲ್ಲ. ನೀರು ತಗೊಳಕ್ಕೂ ಯಾಕೆ ಹಿಂಗೆ ಇದು ಮಾಡ್ತೀರಾ? ಸರಿ, ಹುಷಾರಾಗಿ ಹೊಡಿ ಬ್ರೋ, ಟೇಕ್ ಕೇರ್. ಏನಾದ್ರು ಇರಬೇಕಾ? ಸರಿ ಬ್ರೋ. ಗೈಸ್, ಪಾಪ ಅವ್ರದ್ದು ಗಾಡಿ ಸ್ಕಿಡ್ ಆಗಿಬಿಟ್ಟಿದೆ. ಟರ್ನಿಂಗಲ್ಲಿ ನೋಡ್ಕೊಂಡಿಲ್ಲ, ಬ್ರೇಕ್ ಹೊಡೆದವ್ರೆ, ಸ್ಕಿಡ್ ಆಗ್ಬಿಟ್ಟೈತೆ ಪಾಪ. ಆದ್ರೂ ಈ ಥರ ಅಲ್ಲ, ಘಾಟ್ ಸೆಕ್ಷನ್ ರೋಡ್ ಕ್ರೇಜಿ ಅನ್ಕೊಂಬತ್ತಿರುವಾಗ್ಲೇ ಈ ಥರ ಆಗ್ಬೇಕಾ? ಜಸ್ಟ್ 2 ನಿಮಿಷ ಬ್ಯಾಕ್ ತಾನೇ ಹೇಳಿದೆ, ಘಾಟ್ ಸೆಕ್ಷನ್ ರೋಡ್ ಅಂತ ಸಖತ್ತಾಗಿರುತ್ತೆ, ಮಳೆ ಹೋಯ್ತಾ ಇರಬೇಕು ಅಂತ. ಪಾಪ ಆಲ್ರೆಡಿ ಅವ್ರು ಬಿದ್ದೇ ಹೋಗ್ಬಿಟ್ಟಾರ. ಅವ್ರಿಗೆ ಕಾಲ್ ಮಡಗ್ತಾ ಇರೋದು ಫೀಲೇ ಆಯ್ತಾ ಇಲ್ಲ. ಪಾಪ ಏನಕ್ಕೆ ನೋಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ. ಅದಕ್ಕೆ ಪಾಪ ಅವರು ಏನೋ ಬ್ರೇಕ್ ಬೇಕು ಅಂತ ಹೊಡೆದಿಲ್ಲ, ಜಸ್ಟು ಹಿಂಗೆ ಈ ಥರ ಡೌನ್ ಇತ್ತಲ್ಲ, ಹಿಂಗೆ ಇದಾಗ್ಬಿಟ್ಟಿದ್ದು. ಸೊ ತುಂಬ ಕೇರ್ಫುಲ್ಲಾಗಿ ಓಡಾಡಬೇಕು ಗುರು. ಇವಾಗ ಒಂದು ಆಕ್ಸಿಡೆಂಟ್ ನೋಡ್ಕೊಂಬಂದು, ಅವಾಗಲೇ ಯಾವುದು ಗುರು ಇದು ಕಾರು KA01MF 7420. ಏನಂದ್ರೆ ಏನೂ ಇಲ್ಲ, ಗುದ್ಬಿಟ್ಟು ಹಂಗೆ ಮರಕ್ಕೆ ಹೋಗಿ ಹೊಡೆದ್ಬಿಟ್ಟೈತೆ ಅಲ್ಲ. ಡವ್ ಪಕ್ಕ ಪಲ್ಟಿ. ಇಲ್ಲಿಂದ ಎಳ್ದವ್ರು ನೋಡು. ಟೈರ್ಗಳೇ ಚೆನ್ನಾಗಲ್ಲ, ಎಕ್ಸ್ಪ್ರೆಸ್ ಅಲ್ಲ, ಫುಲ್ಲು ದಬಾಕೊಂಬಿಟ್ಟೈತೆ ಹಂಗೆ ಗುದ್ಬಿಟ್ಟು. ಅಯ್ಯೋ, ಮೇ ಬಿ ಅಲ್ಲಿಂದ ಟರ್ನಿಂಗಿಂದ ಬಂದವ್ರೆ. ಅಲ್ಲಿ ಬಂದು ಇಲ್ಲಿ ಇಕ್ಕವ್ರೆ ಹೇಳಿ ಗೈಸ್. ಈ ಟರ್ನಿಂಗ್ ಇದೆಯಲ್ಲ, ತುಂಬ ಡೇಂಜರಸ್ ಟರ್ನಿಂಗು. ಎಲ್ಲ ಉದ್ರೋಗೈತೆ. ಸದ್ಯ ಮೇಲ್ಗಡೆ ಬಾಡಿ ಅಂತ ತಡ್ಕೊಂಡೈತೆ. ಫ್ರಂಟ್ ಅಂತೂ ಫ್ರಂಟ್ ಬೇಕಂತೂ. ಯಾರೇ ಆಗಲಿ ಏನೇ ಆಗಲಿ ಆದಷ್ಟು ತುಂಬ ಕೇರ್ಫುಲ್ಲಾಗಿ ಓಡಾಡಿ. ಕಾರ್ಲಿದ್ದವ್ರಿಗೆ ಏನೂ ಆಗಿಲ್ಲ, ಚೂರು ಮೈನರ್ ಇಂಜುರೀಸ್ ಆಗಿದೆ. ಸೊ ಓಡಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಓಡಾಡಿ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ವೆದರ್ ನೋಡು ಗುರು, ಬಿಸಿಲಿದ್ರು ಹೆಂಗೆ. ಇಲ್ಲ, ಮಳೆಗೆ ಕುಸ್ಕೊಂಡಿರೋದು ಹಿಂಗೈತೆ ಅಂತಂದ್ರೆ, ಬಿಸಿಲು ಹೋಗೋದು ಬರೋದು. ಸ್ವರ್ಗ. ಎಡಿಟಿಂಗ್ಗೆ ಒಂದು 3-4 ಅವರ್ ಟೈಮ್ ಕೊಟ್ಕೊಂಡು ಎಡಿಟ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಕಂಟೆಂಟ್ ಕೊಟ್ಕೊಂಡು ಯಾವುದೇ ಕಾರಣಕ್ಕೂ ಅದಾಗೋದಿಲ್ಲ. ವೇಸ್ಟ್ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್. ಇನ್ಸ್ಟಾಗ್ರಾಮಲ್ಲಿ ಬೆಳಿಬೇಕು, ಏನಾದ್ರು ಇದು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಒಂದು ಕಂಟೆಂಟ್ ಹುಡುಕಿ ಮಾಡ್ತೀನಿ ಅಂತಂದರೆ ನೀವು ನಾಳೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದೇ ಗೈಸ್, ನಮ್ಮೂರ ಸೈಡ್ ಇದನ್ನ ಮರ ಅಂತೀವಿ, ನಿಮ್ಮೂರ ಸೈಡ್ ಏನಂತೀರ ಕಾಮೆಂಟ್ ಮಾಡಿ ಅಂತ ಅಲ್ಲೊಂದು ಮೊಲ್ಲಾಗ್ರೆ ಬಂದಂಗೆ ಸಾಗಾಡ್ಕೊಂಡು ಆ ಥರ ಮಾಡಿ ಬೇಗನೆ ಬೆಳಿತೀರಾ. ಕೆಫೆ ಅಂತಾರ, ಅಫೆ ಕೆಫೆ ಅಂತಾರ ನೋಡಿ, ಎಂಥ ಸೈಕಲ. ಅಫೆ ಕೆಫೆ ಕಣ್ಲ, ಅದು ಕಾಫಿ ಡೇ ಅಲ್ಲ, ಬಡಿ ಕುಸ. ಹಾಂ, ಇಲ್ಲಿರೋರು ಇಷ್ಟೊಂದು ಲಕ್ಕಿ ಅಲ್ವಾ ಅಂತ ನಾವು ಅನ್ಕೋತೀವಿ. ಆದರೂ ಈ ಥರ ಬಾಟ್ಲು ಮನೆ ಥರ ಇರೋದನ್ನ ನೋಡಿ ಅವ್ರಿಗಂತೂ ವೆಲ್ಕಮ್ ಟು ಅವರ್ ಶಾಪ್ ಅಡವಿ. ಹೋಗಿ ಬ್ರೋ, ನೀವು ನಿಮ್ಮ ಹಿಂದೆ ನಾವು ಹೋಗಿ ಅತಿಥಿ ಗೃಹಗಳಿಗೂ ಅಡಿಗೆಗೆ ದೊರೆಯುತ್ತೆ ಅಣ್ಣ ಇವಾಗ. ಚೇಂಜ್
ಯಾರ ಗಾಯ್ಸ್ ಇವಾಗ ಟೆಂಪಲ್ ಕ್ಲೋಸ್ ಅಂತ 4 ಗಂಟೆಗಂತೆ ಓಪನ್. ಇಲ್ಲೇ ಬಿಡ್ತಿದ್ದೀನಿ, ಬರೋಷ್ಟೊಳಗೆ ಇಲ್ಲೇ ಇದ್ರೆ ನನ್ನವು ಇಲ್ಲವೇ ಬೇರೆಯವ್ರವು. ಶೂ ಇಲ್ಲೇ ಇದ್ರೆ ಅದು ನಿಂದು, ಇಲ್ಲ ಅಂದ್ರೆ ಕಂಡವ್ರದ್ದು. ದೇವ್ರದ್ದು ಏನ್ ದೇವ್ರ ಎತ್ಕೋದನ ಬಂದು ಬಿಚ್ಚು ಬೇಗ. ಮತ್ತೆ ಏನ್ ಮಾಡೋದು? ನಾನು ಅಲ್ಲೇ ಬಿಟ್ಟಿದ್ದೀನಿ ಬಿಚ್ಚು. ಹುಡುಗರು ಯಾಕ್ರು ಯಾವ ಹುಡುಗರು ಇವಾಗ ಪೂಮ ತಕೊಂಡಿದ್ ಯಾರು ಎತ್ಕೋದ್ರೆ ಕೋಮ ತಕವೆ. ಶ್ರೀಮಂತರು ಅಂತಂದ್ರೆ ಫಿಲ್ಟರ್ ನೀರು ತಗೊಂಡು ಕಾಯಿ ಕಾಲು ತೊಳ್ಕೊಂಡು ದೇವಸ್ಥಾನ ಹೋಗ್ತಾವೆ. ಅಲ್ಲ ಸಾವುಕಾರ ಮಂದಿ ಕಂಡ್ರೆ ನೀವು ಫಿಲ್ಟರ್ ನೀರಲ್ಲಿ ಕೈ ಕಾಲು ತೊಳಿತಿದ್ದೀರಿ, ಅಲ್ಲಿ ಜನಗಳಿಗೆ ಕುಡಿಯಕ್ ನೀರಿಲ್ಲ. ಸಾವುಕಾರ ಮಂದಿ. ಫೈನಲಿ ದೇವಸ್ಥಾನ ಎಂಟ್ರಿ. ಮೇಲ್ಗಡೆ ಟೆಂಪಲ್ ಹತ್ರ ರಶ್ ಇದೆ. ದೇವಸ್ಥಾನ ಟೆಂಪಲ್ ಬಾಗ್ಲು 4 ಗಂಟೆ ಓಪನ್ ಇಲ್ಲ ಅಂತೆ. ಸೊ ಸುತ್ತ ವ್ಯೂ ನೋಡ್ಕೊಂಡು ರಿಟರ್ನ್ ಹೋಗ್ಬೇಕಷ್ಟೆ. ಫ್ರಂಟ್ ವ್ಯೂವಿಂದ ಈ ಥರ ಇದೆ ನೋಡ್ಕೊಂಡು ಅನ್ಸುತ್ತೆ ನೋಡಿ. ಅಲ್ಲಿಂದ ನಡ್ಕೊಂಡ್ ಬರ್ಬೋದು. ಮಳೆ ಏನಾದ್ರು ಬಂದಿರಿ ಟೈಮಲ್ಲಿ ನಾವು ಬರ್ಬೇಕಾದ್ರೆ ಕೆರೆ ನೋಡಿದ್ವಲ್ಲ ಅಲ್ಲಿ ನಂಗೆ ಗೊತ್ತಿರ್ಲಿಲ್ಲ ಅದು. ಗೊತ್ತು ಮಾಡ್ಕೋ, ನಿಂಗೆ ಗೊತ್ತಾಗ್ಲಿ ಅಂತ ನಾನು ಹೇಳೋದು. ದೇವರಣೆಗೂ ನಾನು ಮೆನ್ಷನ್ ಮಾಡಿ ಹೇಳ್ದೆ ನಾನು ತಿನ್ನಲ್ಲ. ನಾನು ಮೆನ್ಷನ್ ಅದಕ್ಕೆ ಕೂಗೋತಾ ಇದ್ದೀನಿ, ನಾನು ತಿನ್ನಲ್ಲ ಅಂತ. ನಿನ್ನೆ ನಾನು ತಿನ್ನಲ್ಲ ಬರೋದು ಸುಮ್ಮನೆ ಆಗಲಿಲ್ಲ. 4 ಗಂಟೆಗಂತೆ ಓಪನು. ನೋಡೋಣ ಗುಡಿಗೆ ಹೋಗಿದ್ದು ಬರೋಣ. ಓಹೋ ಅಲ್ಲ ಇನ್ನಿಬ್ರು ಮೇಲ್ಗಡೆ ಹತ್ತಿಸ್ಬೇಕಿತ್ತಲ್ಲವ. ಗೈಸ್ ಆ್ಯಕ್ಚುಲಿ ಆ ಥರ ಹತ್ಸೋದು ತಪ್ಪು, ಎಕ್ಸ್ಪೆಷಲಿ ಘಾಟ್ ರೋಡ್ಗಳಲ್ಲಿ. ಯಾಕೆಂದರೆ ಗಾಡಿ ಲೆಫ್ಟ್ಗೂ ರೈಟ್ಗೂ ಬೆಂಡ್ ಆಗ್ತಾ ಇರುತ್ತೆ, ಬ್ಯಾಲೆನ್ಸ್ ಸಿಗಲ್ಲ. ಅಯ್ಯೋ ಹೋಗಪ್ಪ. ಏನಾಯ್ತಲ್ಲ ಶಿಷ್ಯ, ಇದೇ ಸ್ವರ್ಗ. ಇದೆಲ್ಲ ದುಡ್ಡು ಮಾಡೋ ಸ್ಕೀಮ್ ಗುರು. ಮುಜರಾಯಿ ಇಲಾಖೆ ಪ್ರದೀಪ್ ಕುಮಾರ್. ದೇವರ ದರ್ಶನ 7ರಿಂದ ಮಧ್ಯಾಹ್ನ 2, ಸಂಜೆ 4ರಿಂದ 8. ಹುಡುಗಿರು ಕರ್ಕೊಂಬಂದ್ರೆ ನಾನು ನೋಡಿ ಈ ಸುರ ಸುಂದರ ಹಂಗನ್ ಕರ್ಕೊಂಬಂದವನಿ. ಒಂದೊಂದಲ್ಲ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾವು ಫೋಟೋ ತಗೋತೀವಿ ಅಂತಂದ್ರು, ತಗರಪ್ಪ ಅಂದ್ಬಿಟ್ಟು ಕೊಟ್ಟೆ. ದೊಡ್ಡ ಸಾಧನೆ ಮಾಡ್ಬಿಟ್ಟ ಫ್ರೆಂಡ್ಸ್, ದೊಡ್ಡ ಸಾಧನೆ ಮಾಡ್ಬಿಟ್ಟ ಬಸ್. ನಮ್ಮ ಗುರುಗಾರ್ಗಳಿಗೆ ಯಪ್ಪ ನೋಡ್ರಿ ವ್ಯೂ ಹೆಂಗೈತಿ. ಕಾಲು ಗಡಗಡ ನಡುಕ್ತಾ ಕೂತವೆ. ಬಂದವ್ರಿಗೆಲ್ಲ ಕ್ಯಾಮ್ರಾಮ್ಯಾನ್ ಆಗ್ಬಿಟ್ಟವನೆ. ಹಲೋ ಕ್ಯಾಮ್ರಾಮ್ಯಾನ್, ಕರೆಕ್ಟಾಗಿ ತೆಗಿಯಪ್ಪ. ಅಯ್ಯೋ ದೇವ್ಡ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮಂಥ ದುಡ್ಡಿರೋ ಜನಗಳಿಗೆ ಮಾಡಿಕೊಟ್ಟಿರೋಂಥ ಲಕ್ಸುರಿ ಹೋಮ್ ಸ್ಟೇ. ನಿಮಗೂ ಬೇಕೇ? ಹಾಂ ಗುರು, ಬೇಕಾ? ಎತ್ಕೊ ಬರಲಾ? ಗುರು ನನಗೆಲ್ಲ ಗುರು, ನಿಮಗೆ. ನೀವು ನಮ್ಗೆ ಎಷ್ಟು ಫಸ್ಟ್ ಟೈಮ್ ಬಂದಾಗ ಇದು ಚೆನ್ನಾಗಿತ್ತು, ಇವಾಗ ಮಳೆಗೆ ತ್ಯಾವ ಆಗ್ಬಿಟ್ಟು ಕುಸ್ಕೊಬಿಟ್ಟೈತೆ ಎಲ್ಲ. ಟೆಂಪಲ್ ಸುತ್ತ ನೋಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ರಿಟರ್ನ್ ಹೊರಟು. ಸೊ 3 o'clock ಆಗಿದೆ. 5:30 ಅಷ್ಟರೊಳಗೆಲ್ಲ ಮಳವಳ್ಳಿಲಿ ಇರಬೇಕು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.